ರಾಜ್ಯದಲ್ಲಿ ಮತ್ತೆ ಜನಿವಾರ ದಂಗಲ ಆರಂಭ ಆಗಿದೆ. ಬೆಂಗಳೂರಲ್ಲಿ ಸಿಇಟಿ ಪರೀಕ್ಷೆಯಲ್ಲಿ ಅವಮಾನ ಮಾಡಲಾಯಿತಾ ಅನ್ನೋದೇ ಸದ್ಯದ ಪ್ರಶ್ನೆ. ನೋಡಿ, ನಿನ್ನೆಯ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ್ದಾರೆ ಅಧಿಕಾರಿ. ಮಡಿವಾಳದ ಕೃಪಾನಿಧಿ ಕಾಲೇಜು ಕೇಂದ್ರದಲ್ಲಿ ಆಗಿರುವಂತಹ ಘಟನೆ ಇದು. 5ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ ಗಂಭೀರ ಆರೋಪ ಕೇಳಿ ಬಂದಿದೆ. ಧಾರ್ಮಿಕ ಹಕ್ಕಿಗೆ ಧಕ್ಕೆ ಅಂತ ಪೋಷಕರು ದೂರು ಕೊಟ್ಟಿದ್ದಾರೆ. ಮೊದಲ ದಿನದ ಪರೀಕ್ಷೆಯಲ್ಲಿ ಜನಿವಾರ ತೆಗೆಸಿದ ಗಂಭೀರ ಆರೋಪ. ಆನಂದ ಸುಧೀರ್ ರಾವ್ ಅನ್ನುವಂತಹ ವಿದ್ಯಾರ್ಥಿ ಜನಿವಾರ ಹಾಕೊಂಡು ಬಂದಿರ್ತಾರೆ. ಅವರ ಸಂಪ್ರದಾಯ, ಆಚಾರ, ವಿಚಾರ. ಆದರೆ ಪರೀಕ್ಷೆಯ ಸಂದರ್ಭದಲ್ಲಿ ಜನಿವಾರ ಇದ್ದದ್ದನ್ನು ಕಂಡಂತಹ ಅಧಿಕಾರಿ ಆ ಜನಿವಾರವನ್ನು ತೆಗೆಸಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಸುಧೀರ್ ರಾವ್ ಏನು ಹೇಳಿದ್ದಾರೆ? ಆನಂದ ಸುಧೀರ್ ರಾವ್ ತೆಗೆಯುವುದಿಲ್ಲ ಜನಿವಾರವನ್ನು ಅಂತ ನೇರವಾಗಿ ಹೇಳಿದ್ದಾರೆ. ಹಾಗಾದರೆ ಅಧಿಕಾರಿ ಏನು ಹೇಳಿದ್ರು ಆ ಸಂದರ್ಭದಲ್ಲಿ? ಮನೆಗೆ ವಾಪಸ್ ಹೋಗಿ ಅಂತ ಹೇಳಿದ್ದಾರೆ. ಭವಿಷ್ಯ ಬಹಳ ಮುಖ್ಯ. ಆ ಸಂದರ್ಭದಲ್ಲಿ ತಾನು ಹಾಕಿದ್ದ ಆ ಜನಿವಾರವನ್ನು ತೆಗೆದು ಪರೀಕ್ಷಾ ಕೇಂದ್ರಕ್ಕೆ ಆ ವಿದ್ಯಾರ್ಥಿ ಹಾಜರಾಗುವಂತಹ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿತ್ತು. ಮನೆಗೆ ಬಂದಂತಹ ವಿದ್ಯಾರ್ಥಿ ತನ್ನ ನೋವನ್ನು, ತನ್ನ ಅಸಹಾಯಕತೆಯನ್ನು ಪೋಷಕರ ಬಳಿ ಹೇಳಿದಾಗ ಪೋಷಕರು ಈ ಬಗ್ಗೆ ದೂರು ಕೊಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನಿವಾರದ ವಿಚಾರದಲ್ಲಿರುವಂಥ ದಂಗಲ್ ಇವತ್ತಿನ ಕಥೆಯಲ್ಲ. ಪ್ರತಿ ಸಲ ಕೂಡ ಇಂಥದ್ದೇ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯ ಸ್ಥಿತಿ ವಿದ್ಯಾರ್ಥಿಗಳದ್ದು ಅಥವಾ ಸಮುದಾಯಕ್ಕೆ ಸೇರಿದವರದ್ದಾಗಿದೆ. ಬೆಳಗ್ಗೆ ಎಕ್ಸಾಮ್ಗೆ ಹೋದಾಗ ಒಳಗಡೆಗೆ ರಿಸ್ಕಿಂಗ್ ಮಾಡಬೇಕಾದ್ರೆ ಅವನಿಗೆ ಜನಿವಾರ ತೆಗೆದು ಹೇಳಿದ್ದಾರೆ. ಅವನು ಜನಿವಾರ ತೆಗೆದಿಟ್ಬಿಟ್ಟು ಹೋಗಿ ಎಕ್ಸಾಮ್ ಬರ್ತಿದ್ದಾನೆ. ಅದು ಆ ಜನಿವಾರ ತೆಗೆದು ಅಷ್ಟು ಒಂದು ಒಳ್ಳೆ ಇದೆಲ್ಲ ನಮ್ಮ ಕಡೆಗೆ. ಅದರಿಂದ ಅದು ಮನಸ್ಸಿಗೆ ಬೇಜಾರಾಯಿತು. ಮಧ್ಯಾಹ್ನ ಬಂದ ನಮ್ಮ ಕಾಲೇಜಲ್ಲಿ ಮತ್ತೆ ನಾನು ಹೋಗಿ ಅವರನ್ನೆಲ್ಲ ಮಾತಾಡಿದ್ದೀನಿ, ಪೊಲೀಸರನ್ನೆಲ್ಲ ಮಾತಾಡಿದ್ದೀನಿ, ಮತ್ತು CET ಅಬ್ಸರ್ವರ್ ಹತ್ರ ಮಾತಾಡಿದ್ದೀನಿ. ಎಲ್ಲ ಕಡೆಗೂ ನಾನು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀನಿ. ಈಗ ಅವ್ರು ಏನು ಆ್ಯಕ್ಷನ್ ತೊಗೊಳ್ತಾ ಇದ್ದಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಕ್ಸಾಮ್ಗೆ ಹೋದಾಗ ಒಳಗಡೆಗೆ ರಿಸ್ಕಿಂಗ್ ಮಾಡಬೇಕಾದ್ರೆ ಅವನಿಗೆ ಜನಿವಾರ ತೆಗೆದು ಹೇಳಿದ್ದಾರೆ. ಅವನು ಜನಿವಾರ ತೆಗೆದಿಟ್ಬಿಟ್ಟು ಹೋಗಿ ಎಕ್ಸಾಮ್ ಬರ್ತಿದ್ದಾನೆ. ಅದು ಆ ಜನಿವಾರ ತೆಗೆದು ಅಷ್ಟು ಒಂದು ಒಳ್ಳೆ ಇದೆಲ್ಲ ನಮ್ಮ ಕಡೆಗೆ. ಅದರಿಂದ ಅದು ಮನಸ್ಸಿಗೆ ಬೇಜಾರಾಯಿತು. ಮಧ್ಯಾಹ್ನ ಬಂದ ನಮ್ಮ ಕಾಲೇಜಲ್ಲಿ ಮತ್ತೆ ನಾನು ಹೋಗಿ ಅವರನ್ನೆಲ್ಲ ಮಾತಾಡಿದ್ದೀನಿ, ಪೊಲೀಸರನ್ನೆಲ್ಲ ಮಾತಾಡಿದ್ದೀನಿ, ಮತ್ತು CET ಅಬ್ಸರ್ವರ್